ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಮಧ್ಯಾಹ್ನದ ಊಟಕ್ಕೆ ಆಲೂಗಡ್ಡೆ ಪಲ್ಯನ ಮಾಡ್ತಾ ಇದ್ದೀನಿ. ನಾನು 3 ಆಲೂಗಡ್ಡೆನ ಕುದಿಸಿ ಅವನ್ನ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ ಮಾಡೋದಕ್ಕೆ ಅಂತ. ಇವಾಗ ಇದನ್ನು ಕುಸುಬಿ ಎಣ್ಣೆನ ಹಾಕ್ತಾ ಇದ್ದೀನಿ. ನಾವು ಡೈಲಿ ಕುಸುಬಿ ಎಣ್ಣೆನ ಯೂಸ್ ಮಾಡ್ತೀವಿ ಅಡುಗೆಗೆ. ಕುಸುಬಿ ಎಣ್ಣೆನ 1-2 ಚಮಚ ಹಾಕಿದ್ದೀನಿ. ಇವಾಗ ಇದನ್ನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. 3 ಆಲೂಗಡ್ಡೆನ ನಾನು ಕುದಿಸಿ ಈ ಥರ ಸಿಪ್ಪೆ ತೆಗೆದು ಸ್ಮ್ಯಾಶ್ ಕೈಲೇ ಹೊಡೆದು ಇಟ್ಕೊಂಡಿದ್ದೀನಿ. ಮತ್ತು 1 ಈರುಳ್ಳಿನ 2 ಈರುಳ್ಳಿ ಸಣ್ಣಗೆ ಸಣ್ಣ ಇದ್ದರೆ 2, ದೊಡ್ಡದಿದ್ದರೆ 1 ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಈ ಥರ 1 ಟೊಮೆಟೊ ಸಣ್ಣಗೆ ಹೆಚ್ಚಿದ್ದೀನಿ. ಕೊತ್ತಂಬರಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು ಮಾಡಿದ್ದೀನಿ. 1 ಎಲೆ ಹುಣಸೆಹಣ್ಣನ ನೆನೆ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಪೌಡ್ರನ್ನ ಇದನ್ನ ಯೂಸ್ ಮಾಡ್ತೀನಿ. ನಂತರ ಇದು ಕಾದಿದೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಈರುಳ್ಳಿನ ಹಾಕ್ತಾ ಇದ್ದೀನಿ, ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆನೇ ತಿರುಗ್ತಾ ಇದ್ದೀನಿ. ಉಳ್ಳಾಗಡ್ಡಿ ಇವು ಎಣ್ಣೆಯಲ್ಲಿ ಕರಿಬೇಕು. ಸ್ವಲ್ಪ ಕರಿದ ತಕ್ಷಣ ಟೊಮೆಟೊನ ಹಾಕ್ಕೋಬೇಕು. ಈ ಥರ ಚೆನ್ನಾಗಿ ಒಂದೆರಡು ಟೊಮೆಟೊನೂ ಕೂಡ ಚೆನ್ನಾಗಿ ಅದು ಕರಿಬೇಕು. ಇವಾಗ ನಾನು 3 ಪೊಟೆಟೊಕ್ಕೆ 1 ಚಮಚ, ಇನ್ನೊಂದು ಚಮಚ 2 ಚಮಚ ಖಾರ ಪುಡಿ ಇದರಲ್ಲೇ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಖಾರ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಇದರಲ್ಲೇ 1 ಸ್ಪೂನ್ 2 ಸ್ಪೂನ್ ಹಳ್ಳುಪ್ಪು ಹಾಕ್ತಾಯಿದ್ದೀನಿ. ಮತ್ತು ನಾನು ಇದಕ್ಕೆ 1 ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ತಿರುಗ್ತಾ ಇದ್ದೀನಿ, ಅಷ್ಟು ಕಲಿಬೇಕಲ್ವ. ಇದನ್ನು ಆಲೂಗಡ್ಡೆ ಕುದಿಸಿ ಈ ಥರ ಸ್ಮ್ಯಾಶ್ ಮಾಡಿ ತೊಗೊಂಡಿದ್ದನ್ನು ಹಾಕ್ತಾಯಿದ್ದೀನಿ. ಮತ್ತು ಇದನ್ನು ಕಲಿಸ್ಬಿಡ್ತೀನಿ. ಇವಾಗ ಚೆನ್ನಾಗಿ ಕೂಡಿಸ್ಕೊಂಡು ಹೋಗ್ಬೇಕಂದ್ರೆ ಎಲ್ಲ ಉಪ್ಪು ಖಾರ ಹಾಕಿ ನಾನು ಉರಿ ಸಣ್ಣ ಮಾಡ್ತಾಯಿದ್ದೀನಿ. ಜೋರಿಟ್ಟರೆ ಯಾಕಂದರೆ ಇದು ಹಿಂಗೆ ತಿರುಗೋತ್ಲೆ ಅಂಟರಿಸಿ ಕರ್ರಾಗುತ್ತೆ ಗಾಢ. ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. 2 ಸ್ಪೂನ್ ಆಗುವಷ್ಟು ಮಸಾಲೆ ಆ್ಯಡ್ ಮಾಡಿದ್ದೀನಿ. ಮತ್ತು ತಿರುಗ್ತಾ ಇದ್ದೀನಿ ಚೆನ್ನಾಗಿ. ಹುಣಸೆಹಣ್ಣನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಟೊಮೆಟೊ ಒಂದೇ ಹಾಕಿದ್ದೀನಿಲ್ಲ, ಹಾಗಾಗಿ ಹುಣಸೆಹಣ್ಣನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ನಮಗೆ ಅನ್ನ ರೈಸ್ನಲ್ಲಿನೂ ಬೇಕು, ಚಪಾತಿ ಒಳಗೆ ರೈಸ್ನೊಳಗೆ ಎರಡಕ್ಕೂ ಆಗ್ಬೇಕಂದ್ರೆ ಒಂದು ಸ್ವಲ್ಪ ನಾವು ಇದಕ್ಕೆ ನೀರು ಹಾಕಿ ಅಳಕು ಮಾಡ್ಕೋಬೇಕು. ಇಲ್ಲ ನಮಗೆ ಇಷ್ಟೇ ಸಾಕಂದ್ರೆ ಇಷ್ಟೇ ಬಿಡಬೇಕು. ನಾನು ಒಂದು ಸ್ವಲ್ಪ ಇಷ್ಟೇ 1-2 ಗ್ಲಾಸ್ ನೀರು ಹಾಕಿದ್ದೀನಿ, ಅಳಕು ಮಾಡ್ಕೋತಾ ಇದ್ದೀನಿ. ಕುದೀಲಿ ಈ ಥರ. ಇವಾಗಿದು ರೆಡಿ ಆಗಿದೆ. ಯಾಕೆಂದರೆ ನಾನು ಮೊದಲೇ ಕುದಿಸಿದ್ದೀನಲ್ವ, ಪೊಟ್ಯಾಟೋನ ಕುದಿಸಿ ತೆಕ್ಕೊಂಡಿದ್ದೀನಿ. ರೆಡಿ ಆಗಿದೆ. ಇವಾಗ ಒಂದು ಸ್ವಲ್ಪ ನಾನು ನೀರು ಹಾಕಿದ್ದಕ್ಕೆ ಒಂದು 5 ನಿಮಿಷ ಕುದೀಲಿ ಅಂತ ಬಿಡ್ತಾಯಿದ್ದೀನಿ.